ಅಪ್ಪ ಅಪ್ಪ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಮ್ಮ ಯಾವಾಗ ಬರುತ್ತಪ್ಪ? ನಿಮ್ಮಮ್ಮ ಯಾಕೆ ಬರಲ್ಲಮ್ಮ? ಬೇಜಾರು ಮಾಡ್ಕೊಂಡು ನಾನಂತೂ ಬರಲ್ಲಪ್ಪ ಅಂತ ಮಕ್ಳಿದ ಮೇಲೆ ನಾವು ಯಾಕೆ ಬರೋದು? ನಾವು ಬರಲ್ಲ ಅಂತೇಳಿ ಹೇಳಿದಳು ನಿಮ್ಮಮ್ಮ. ಇನ್ಯಾಕೆ ಬರೋಣ ನಾವು? ಮಕ್ಕಳಿಂದ ಮರ್ಯಾದೆ ಕಳ್ಕೊಂಡು ಅಂತೇಳಿ ನಾನು ಬರಲ್ಲ. ನಾನು ಯಾತ ತಗೊಳ್ಬೇಕಾಗಿತ್ತು ಇವತ್ತು. ಅಕೌಂಟ್ ಬುಕ್ಕೂ ಯಾತ ತಗೊಳ್ಬೇಕಾಗಿತ್ತು, ಅದಕ್ಕಾಗಿ ಬಂದೆ. ಇಲ್ಲಾಂದ್ರೆ ನಾನು ಬರ್ತಾ ಇರಲಿಲ್ಲ. ಹಿಂಗೆ ನಿಮ್ಮಿಂದ ನಾವು ಟೆನ್ಷನ್ ತಗೊಂಡು ನಮ್ಗೇನಾನ ಆದರೆ ಏನು ಪಾಡು? ನಾವು ಯಾತನೂ ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ನಾವು ಇನ್ಮೇಲಿಂದ ನಮ್ಮ ಪಾಡಿಗೆ ನಾವು ಇರ್ತೀವಿ. ನೀವು ಹೆಂಗಾನ ಮಾಡ್ಕೊಳ್ರಿ ಅಷ್ಟೇ. ನೀವೇ ಇಂಥ ಕೆಲಸಗಳು ಮಾಡ್ಕೊಂತಿದ್ರೆ ನಮಗೇನಾನ ಸೆನಕ್ಕಿಲ್ದಂಗಾದರೆ ನಮ್ಮನ್ನು ನೋಡೋರು ಯಾರೂ ಇಲ್ಲ. ನಿಮ್ಮಿಂದನ ನಾವು ಯಾರೂ ಸೆನಕ್ಕಿಲ್ದಂಗೆ ಮನಿಕ್ಯಮಕ್ಕಾಗಲ್ಲ. ನೀವೇನಾನ ಮಾಡ್ಕೊಳ್ರಿ. ಅಲ್ಲ, ಅಕ್ಕನ ಜೀವನ ಅಂತೂ ಹಿಂಗಾಯ್ತು. ಇನ್ನು ನನ್ನ ಜೀವನ ನಾನು ಸರಿ ಮಾಡ್ಕೊಂಡು ನಾನು ಒಳ್ಳೆ ಗಂಡು ನೋಡಿ ಮದುವೆ ಆಗೋಣ ಅಂತ ಇದ್ದೆ ಕಣಪ್ಪ. ಅವಳದಂತೂ ಜೀವನ ಹಿಂಗಾಗ್ಬಿಡ್ತು. ಅದಕ್ಕೋಸ್ಕರ ಈಗ ನಾವು ಇಬ್ಬರ ಬಗ್ಗೆನೂ ತಲೆ ಕೆಡಿಸ್ಮೇಲೆ ಇಬ್ಬರು ಹೆಂಗೆ ತಿಳಿಯುತ್ತೆ ಹಂಗೆ ಮಾಡ್ಕೊಬಿಡ್ರಿ ನೀವಿಬ್ರು. ಭೂಮಿ ಆಂಟಿ ಮಗ ಇದ್ದಾರಲ್ಲ, ಅವ್ರನ್ನ ನಾನು ಮದುವೆ ಆಗ್ರಿ ಅಂತೇಳಿ ನಾನು ಕೇಳಿದ್ದೀನಿ. ಅದಕ್ಕೆ ಅವ್ರ ಮನೆಗೆ ಹೋಗಿ ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೇಳ್ರಿ ಅಂತೇಳಿ ಕೇಳ್ಬೇಕು ಕಣಪ್ಪ. ಕೇಳಿದ್ರೆ ಖಂಡಿತ ಆಗುತ್ತೆ, ಒಪ್ಕೊಂತಾರೆ. ಅವರು ತುಂಬ ಒಳ್ಳೆಯವರು. ರಂಜು ಆಂಟಿ ಆಗಿರ್ಬೋದು, ಭೂಮಿ ಆಂಟಿ ಆಗಿರ್ಬೋದು, ಅವರೆಲ್ಲ ತುಂಬ ಒಳ್ಳೆಯವರು. ಅದಕ್ಕೇ ನಾನು ನನ್ನೂತನ ತುಂಬ ಇಷ್ಟಪಡ್ತಾ ಇದ್ದೀನಿ. ಹೋಗಿ ಅವ್ರ ಮನೆಗೆ ಕೇಳ್ರಪ್ಪ. ನಿನ್ನ ಜೀವನ ನಾನು ನೆಟ್ಟಗೆ ಮಾಡ್ಕೆ. ನಿಮ್ಮ ಅಕ್ಕನ ಭಾಳ ಅಂತನೂ ಹಂಗಾಯ್ತು. ಅಲ್ಲ ಕಣಪ್ಪ, ನೀನು ಅಮ್ಮನ ಮಾತು ಕೇಳ್ತೀಯಲ್ಲ, ಅಮ್ಮನ ಮಾತು ಕೇಳಿ ನೀನು ಅಲ್ಲೇ ಹೋಗಿದ್ಯಲ್ಲಪ್ಪ. ನಾನು ನನ್ನ ತಂಗಿ ಏನು ಮಾಡ್ಬೇಕು ಹೇಳು? ಇವಾಗ ನಮ್ಮ ಜೀವನ ನೋಡಿದ್ರೆ ಹಿಂಗಾಗೈತೆ. ಹೋಗ್ಬೇಕಮ್ಮ. ಮತ್ತೆ ನಿಮ್ಮಿಂದ ನಮಗೆ ಇಲ್ಲ ತಲೆನೋವು ಅಂದಮೇಲೆ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹೇಳಿರೋದನ್ನ ನೀವೇನು ಕೇಳ್ತೀರಿ? ಹೇಳೋಕ್ಕಾಗ್ದಿಲ್ಲದಕ್ಕೆ ಅತ್ತ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗಿದ್ದೀವತ್ತ. ಅದು ಬಿಡಪ್ಪ, ಅಕ್ಕನ ಬಗ್ಗೆ ಯೋಚನೆ ಮಾಡಬೇಡ. ಇವಾಗ ನನ್ನ ಬಗ್ಗೆ ಯೋಚನೆ ಮಾಡಪ್ಪ. ಅವಳು ಭಾಳ ಅಂತೂ ಹಿಂಗಾಯ್ತು. ಇವಾಗ ನನ್ನ ಜೀವನ ಆದರೂ ಚೆನ್ನಾಗಿರೋ ಥರ ನೀನು ಮಾಡಪ್ಪ. ನಾನೇನು ಅಂತ ತಪ್ಪು ಕೆಲಸ ಏನು ಮಾಡಿಲ್ಲ. ಅಕ್ಕ ಏನೋ ಗೊತ್ತಿಲ್ಲದಲೆ ಅಂತ ಕೆಲಸಗಳೆಲ್ಲ ಮಾಡ್ಕೊಬಿಟ್ಲು. ಸುಮ್ಮನೆ ಅವಳ ಜೀವನ ಹಾಳು ಮಾಡ್ಕೊಂಡ್ಲು. ಇವಾಗ ನನಗಾದ್ರೂ ನೀನು ಒಳ್ಳೆ ಹುಡುಗನ ಹುಡುಕ್ಬೇಕಲ್ಲ. ಅದಕ್ಕೇ ಅವ್ರ ಮನೆಗೆ ಹೋಗಿ ಕೇಳ್ಬೇಕಣಪ್ಪ, ಪ್ಲೀಸ್. ಅಂದರೆ ತುಂಬ ಒಳ್ಳೆಯವನು ಭೂಮಿ ಮಗ. ನಾನು ನೋಡ್ದಂಗೆ ಭೂಮಮ್ಮ ಅವರು ಕೆಲಸದಾಗ ಇದ್ದಾರೆ, ಮನೆ ಕಡೆಗೆ ಚೆನ್ನಾಗಿದ್ದಾರೆ. ಅವ್ರು ಮಾಡ್ಕೋಬೇಕಲ್ಲಮ್ಮ. ಅವ್ರು ಏನಂತಾರೋ ಏನೋ. ಇಲ್ಲಪ್ಪ, ಇವತ್ತು ತುಂಬ ಇಷ್ಟ ಐತೆ. ನನ್ನ ಮದುವೆ ಆಗ್ಬೇಕಂತ ತುಂಬ ಆಸೆ ಐತೆ. ಅದಕ್ಕೇ ನಿಮ್ಮಪ್ಪ ನಿಮ್ಮಮ್ಮನ ಕಳಿಸು ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಇಬ್ಬರು ಹೋಗಿ, ನೀನು ಅಮ್ಮಯ್ಯ ಇಬ್ಬರು ಹೋಗಿ ಕೇಳ್ರಪ್ಪ, ಪ್ಲೀಸ್ ಕಣಪ್ಪ. ಅಮ್ಮನ ಕರ್ಕೊಂಬಾರಪ್ಪ ಇವತ್ತು. ಅಮ್ಮಂತ ಮಾತಾಡ್ತೀನಿ. ನಿಮ್ಮಮ್ಮ ಹೋಗೋಣ ಕೇಳೋಣ ಅಂತಂದರೆ ಬಂದು ಕೇಳ್ತೀವಿ. ಇಲ್ಲ ಅಂತಂದರೆ ನಾವೇನೇನು ಕೇಳೋಕೆ ಹೋಗಲ್ಲ. ಎಲ್ಲ ನೋಡಿ ಹಿಂಗೆ ಆಗೈತೆ. ಎಷ್ಟೆಲ್ಲ ನಮಗೆ ಮೋಸ ಆಗ್ತೈತೆ. ನೀವು ತಂದೆ ತಾಯಿಯಾಗಿ ನೀವೇನು ಕೇಳಲ್ಲ. ನೋಡ, ಸಿದ್ದು ಅಂಬನು ಧನುಷನ್ ಮದುವೆ ಆಗಿ ಎಷ್ಟು ಚೆನ್ನಾಗಿದ್ದಾನೆ. ಮದುವೆ ಆಗಿ ಕರ್ಕೊಂಡು ಹೋದ. ಮದುವೆ ಆಗಿ ಬಂದಿದ್ರು, ಎಲ್ಗೋ ಹೋಗಿ ಮದುವೆ ಆಗಿ ಬಂದಿದ್ದಾರೆ. ನನಗೆ ಎಷ್ಟು ಇಲ್ಲೋಡು ಹೆಂಗೆ ಆಗ್ತೈತೆ ಅಂದರೆ ನನಗೆ ಹಂಗೆ ಆಗ್ತಾ ಇಲ್ಲ ಕಣಪ್ಪ. ನಮ್ಮ ಬಗ್ಗೆ ಏನು ಚಿಂತೆ ಮಾಡ್ದಂಗೆ ಅಮ್ಮ ಏನು ನೀನು ಅಲ್ಲಿ ಹೋಗಿದ್ದೀರಾ? ಇಂದ ಟೆನ್ಷನ್ ತಗೊಂಡು ನಮಗೆ ಸೆನಕ್ಕಿಲ್ದಂಗಾದ್ರೆ ನಮ್ಗೆ ಯಾರು ನೋಡೋರಿರಲ್ಲ. ಇನ್ನು ಮುತ್ತುಗನ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀವಿ. ಹೋಗಿ ಕೇಳೋಣ ಭೂಮಮ್ಮರ ಮನೆಗೆ. ಒಳ್ಳೆ ಹುಡುಗ, ಒಳ್ಳೆ ಮಂತಾನ. ಭೂಮಮ್ಮನೂ ಒಳ್ಳೇದು. ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಕೆಲಸದಾಗ ಇದ್ದಾರೆ. ಇಬ್ರು ಅತ್ತ ಹೆಂಗೋ ಒಳ್ಳೆ ಮನೆಗಾದ್ರೂ ಸೇರಲಿ. ಹೋಗಿ ಕೇಳೋಣ. ಹೇಳಮ್ಮ, ನಿಂದು ಮದುವೆ ಆಗ್ಬಿಡ ಕಣಮ್ಮ ಸ್ವಾತಿ. ಸುಮ್ಮನೆ ಹಿಂಗೆ ಇದ್ಬಿಡು. ಬೇಡ ಸುಮ್ಮನೆ ಒಟ್ಟು ಯಾವ ಮದುವೆ ಬೇಡ, ಏನು ಬೇಡ. ಹಿಂಗೆಲ್ಲ ಆದಮೇಲೆ ಸುಮ್ಮನೆ ಇದ್ಬಿಡು. ನಮ್ಮನ್ನು ನೋಡ್ಕೊಂಡೀಗ ನಮಗೂ ಯಾರೋ ಗಂಡು ಮಕ್ಕಳಿಲ್ಲ, ಏನಿಲ್ಲ. ಸುಮ್ಮನೆ ಇಲ್ಲೇ ಇದ್ಬಿಡು. ಸರಿ ಆಯ್ತು ಹೇಳಪ್ಪ, ಹಂಗೆ ಇರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರ್ತೀನಿ ಹೇಳು. ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ನಾಳೆ ಬರ ತಂದೆ ತಾಯಿ ಆಗಿರೋರು ನೀವು ಒಂದು ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದರೆ ಹೆಂಗ ಆಗೋದು? ನೋಡ, ನನ್ನ ಮಗನ ನಿಮ್ಮ ಮೋಸ ಮಾಡಿಬಿಟ್ಟು ಹೋಗ ಧನುಷನ್ ಮದುವೆ ಆಗ್ಬಿಟ್ಟ. ಮುಚ್ಚುಬಾಯಿ, ನೀನು ಮೋಸ ಮಾಡಿರೋದು. ನೀನು ಮೋಸ ಮಾಡಿ ಇವಾಗ ಅವ್ರನ್ನೂ ಮೋಸ ಮಾಡಿದ್ದಾರೆ ಅಂತಂದರೆ ಅದು ಹೆಂಗೆ ಸರಿ ಆಗುತ್ತಮ್ಮ? ಯಾರು ತಪ್ಪು ಯಾರು ಸರಿ ಅಂತ ಸ್ವಲ್ಪ ತಿಳ್ಕೊಂಡು ಮಾತಾಡು. ಸುಮ್ಮನೆ ಮಾತಾಡಬೇಡ. ಸರಿ ಆಯ್ತು ಮುತ್ತು. ಈಗ ನಿಮ್ಮ ಅಕ್ಕನ ಜೀವನ ಅಂತೂ ಹಿಂಗಾಯ್ತು. ನಿನ್ನ ಜೀವನ ನನ್ನ ಚೆನ್ನಾಗಿರಲಿ. ಭೂಮಿ ಮನೆಗೆ ಹೋಗಿ ಭೂಮ ಮುಂತಾಗೂ ರಂಜ ಮುಂತಾಗೂ ಮಾತಾಡಿ ಅದೇನು ತಿಳ್ಕೊಂಬ. ಯಶಪ್ಪನ ತಗಾದ್ರೂ ಮಾತಾಡ್ತೀನಿ. ಈಗಳಪ್ಪ ಹಿಂಗೆ ನಮ್ಮ ಅಮ್ಮನಿ ನಿನ್ನ ಮಗನ ಇಷ್ಟಪಟ್ಟೈತೆ, ಮದುವೆ ಮಾಡ್ಕೊಳ್ರಪ್ಪ ಅಂತೇಳಿ ಕೇಳೋಣ. ಸರಿನಾ? ನಿಮ್ಮ ಅಮ್ಮನ ಕರ್ಕೊಂಬತ್ತೀನಿ ನಾನು. ಕೇಳೋಕ್ಕಾಗುತ್ತೆ. ಇನ್ನೇನು ಮಾಡೋದು? ನಿಮ್ಮಂಥ ಹೆಣ್ಮಕ್ಳಿದ ಮೇಲೆ ನಮ್ಮ ಮರ್ಯಾದೆ ನಾವು ಕಳ್ಕೊಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಹೋಗ್ತೀನಿ, ಕೆಲಸ ಐತೆ ಸ್ವಲ್ಪ, ಹೋಗಿ ಬರ್ತೀನಿ. ಸರಿ ಆಯ್ತು ಹೇಳಪ್ಪ. ನಾನು ಮೋಸ್ಗಾತಿ. ನೀವೇ ಹಿಂಗೆ ಹೇಳಿದ್ಮೇಲೆ ನಮಗೆ ಬೇರೆಯವ್ರು ಬಿಡ್ತಾರೆ. ಸರಿ ಆಯ್ತು ಬಿಡು. ನೋಡ್ಕೊಂಡು ಸುಮ್ಮನಿರಕ್ಕೂ ಆಗಲ್ಲತ್ತ. ಏನು ಮಾಡೋದು? ನೋಡಿರಿ, ನಮ್ಮ ಮಕ್ಕಳು ಜೀವನ ಹಾಳಾಯ್ತಲ್ಲಪ್ಪ ಅನಿಸುತ್ತೆ. ಅಕ್ಕ, ನಾನು ನೋತನ್ನ ತುಂಬ ಇಷ್ಟಪಟ್ಟಿದ್ದೀನಿ. ತುಂಬ ಇಷ್ಟ ಕಣೆ. ಅವ್ರ ಮನೆಗೆ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲರೂ ಒಳ್ಳೆಯವರು. ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಒಳ್ಳೆಯವರು. ಎಲ್ಲ ಹೊಂದಾಣಿಕೆಯಿಂದ ಎಲ್ಲರ ಹತ್ರನೂ ಚೆನ್ನಾಗಿರ್ತಾರೆ. ಅದಕ್ಕೆ ಅಪ್ಪ ಅಮ್ಮಗೆ ಹೇಳಿದೆ ಬಂದು ಅವ್ರ ಮನೆಗೆ ಹೋಗಿ ಕೇಳ್ರಿ ಅಂತ ನಾನು ಹೇಳಿದ್ದೀನಿ. ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳಿಸು ಅಂತೇಳಿ ಹೇಳಿದ್ದಾನೆ. ನಾನು ನಾಳೆ ಮಾತಾಡಿದ್ದೀನಿ, ನಿನ್ನೆ ಮಾತಾಡಿದೆ. ಅಯ್ಯಮ್ಮ ಒಳ್ಳೆಯವಳಲ್ಲ. ಅಯ್ಯೋ, ನಮ್ಮ ಬಗ್ಗೆ ಸುಮ್ಮನೆ ಇಲ್ಲದೆಲ್ಲ ನಮ್ಮ ಅಮ್ಮ ಇಂತ ಬಂದು ಹೇಳೋದ್ಲಲ್ಲ ಅಯ್ಯಮ್ಮ. ಅಯ್ಯಪ್ಪ, ಅವಳ ಹತ್ರ ಹೆಂಗೆ ಕಾಪ್ರ ಮಾಡ್ತೀಯ? ಹೋಗಿ ನೀನು. ಅಯ್ಯೋ, ಅವಳು ಸವಾಸ ಬೇಡ ಕಣೆ. ಇಲ್ಲ ಅಕ್ಕ, ನೂತು ತುಂಬ ಒಳ್ಳೆ ಹುಡುಗ. ಅದಕ್ಕೆ ಅಕ್ಕ, ನಾನು ಮದುವೆ ಆಗ್ಬೇಕಂತ ತುಂಬ ಆಸೆ ಆಗಿದ್ದೀನಿ. ಪ್ಲೀಸ್ ನಾನು ಮದುವೆ ಆಗ್ಬೇಕಂತ ತುಂಬ ಆಸೆ ಆಗಿದ್ದೀನಿ. ಈ ವಿಷಯದಲ್ಲಿ ಮಾತ್ರ ನೀನು ನನ್ನ ಬೇಡ ಅಂತ ಹೇಳ್ಬೇಡ. ನೋತು ಅಂತಂದರೆ ನನಗೆ ತುಂಬ ಇಷ್ಟ, ಪಂಚ ಪ್ರಾಣ.
ಹೌದೇನು ನೋಡಮ್ಮ, ನನಗೆ ಈ ವಿಷಯ ಹೇಳೇ ಇಲ್ಲ. ಏನಿಲ್ಲ ಅಕ್ಕ, ನಾನು ಹೇಳಿರಲಿಲ್ಲ. ಮೊನ್ನೆ ಅವನ ಹತ್ರ ಮಾತಾಡಿದೆ, ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳಿಸು ಅಂತ ಹೇಳಿದಾನೆ. ಅದಕ್ಕೆ ಅಪ್ಪ ಅಮ್ಮನ ಕಳಿಸಿ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ರಮ್ಮ ಅಂತ. ನಿಮ್ಮ ಅಮ್ಮನ ಕಳಿಸಿದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಒಪ್ಕೊಂತಾರೆ. ನಮ್ಮಪ್ಪ ನಮ್ಮಮ್ಮ ಒಪ್ಕೊಂಡ್ರೆ ನಾನು ನಿನ್ನ ಖಂಡಿತ ಮದುವೆ ಆಗ್ತೀನಿ ಅಂತೇಳಿ ಹೇಳಿದಾನೆ. ಅದಕ್ಕೇ ಇವಾಗ ನಾನು ಅಪ್ಪ ಅಮ್ಮನ ತಗೆ ಮಾತಾಡಿ ವಿಷಯ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಅವ್ರ ಅಮ್ಮಯ್ಯ ಭಾಳ ಇದಪ್ಪ ನನಗೆ. ಅವನು ಒಳ್ಳೆನಾದ್ರೆ ಅವ್ರ ಅಮ್ಮ ಒಳ್ಳೆ ಆಗ್ಬೇಕಲ್ಲ. ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ನಮ್ಮ 7 ಮುತ್ತು ಅದೇ ಅನೂತನ್ನ ಇಷ್ಟಪಟ್ಟಿದ್ದಾಳೆ. ಅದಕ್ಕೆ ಅಪ್ಪ ಅಮ್ಮನಿಗೆ ಹೋಗಿ ಕೇಳಿ ಮದುವೆ ಮಾಡ್ಕೊಳ್ರಿ ಅಂತೇಳಿ ಅಂತೇಳಿ ಅಪ್ಪ ಅಮ್ಮಗೆ ಹೇಳ್ತಿದ್ಲು. ನಿಮ್ಮಮ್ಮ ಎಲ್ಲಿ ಬಂದೆ, ನಿಮ್ಮ ಅಪ್ಪಾಜಿ ಒಂದು ಬಂದಿತ್ತು ಹೋಯ್ತು, ಕರ್ಕೊಂಬಂದು ಇಬ್ಬರಾಳು ಹೋಗಿ ಕೇಳ್ರಿ ಅಂತೇಳಿ ಹೇಳ್ತಾ ಇದ್ಲು ಕಣಕ್ಕ. ಅಯ್ಯೋ ಹೋಗಿ ಹಂಗೆ ಕೇಳಿ, ಇವಾಗ ಏನು ಮದುವೆ ಆಗೋ ಅಂಥದ್ದು, ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತೆ ಗೊತ್ತಾ? ಹಂಗೆ ಹೋಗಿ ಕೇಳೋ ಅಂಥದ್ದೇನಮ್ಮ. ಅದೇ ಅವ್ರ ಅಪ್ಪ ಅವರಮ್ಮ ಒಪ್ಬೇಕಂದ್ರೆ ಕೇಳಬೇಕು ಅಂತ ಹೇಳಿ ನಾನಂತೂ ಹೇಳಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ. ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಹತ್ರ ಹೇಳಿ ಕಳಿಸು ಅಂತೇಳಿ ಅವನೇ ಹೇಳ್ದ. ಅದಕ್ಕೆ ಕಣಕ್ಕ ಹೋಗಿ ಇವಾಗ ನಮ್ಮ ಅಪ್ಪ ನಮ್ಮಮ್ಮಯ್ಯ ಕೇಳಿದ್ರೆ ಅವ್ರ ಮದುವೆ ಮಾಡ್ಕೊಂತಾರೆ, ಖಂಡಿತ ಮಾಡ್ಕೊಂತಾರೆ. ನನಗಂತೂ ತುಂಬ ಇಷ್ಟ ಐತೆ. ಅದಕ್ಕೋಸ್ಕರ ನೋತು ತುಂಬ ಒಳ್ಳೆ ಹುಡುಗ, ಚೆನ್ನಾಗಿದ್ದಾನೆ, ತುಂಬ ಸ್ಮಾರ್ಟ್ ಆಗಿದ್ದಾನೆ. ಹುಡುಗ ಮಾತ್ರ ಚೆನ್ನಾಗಿದ್ದಾನೆ ಕಣೆ, ಸೂಪರ್ ಆಗಿದ್ದಾನೆ ಹುಡುಗ ಮಾತ್ರ, ಸಖತ್ತಾಗಿದ್ದಾನೆ. ಆದರೆ ಅವ್ರ ಅಪ್ಪ ಅವರಮ್ಮ ಒಪ್ಕೋಬೇಕಲ್ಲ. ಯಾರಮ್ಮಯ್ಯ ಒಳ್ಳೆಯಲ್ಲ ಕಣಕ್ಕ, ತುಂಬ ಜೋರು. ಅಯ್ಯಮ್ಮ ಎಷ್ಟು ಜೋರು ಮಾಡ್ತಾಳೆ ಗೊತ್ತೆ. ಅಕ್ಕ ಕಟ್ಕೊಂಡಿರೋ ಗಂಡ ಒಬ್ಬ ಒಳ್ಳೆನಾದ್ರೆ ಯಾರನ್ನೂ ಬೇಕಾದರೂ ನಾವು ವಿರುದ್ಧ ಮಾಡ್ಕೋಬೋದು. ಕಟ್ಕೊಂಡಿರೋ ಗಂಡ ನನಗೆ ಇಷ್ಟ ಆಗಬೇಕು, ಒಳ್ಳೆಯವನಾಗಬೇಕು, ನನ್ನ ಮಾತು ಕೇಳಬೇಕು. ನೋತು ತುಂಬ ಒಳ್ಳೆ ಹುಡುಗ, ನನ್ನ ಮಾತು ಕೇಳ್ತಾನೆ, ಚೆನ್ನಾಗಿರ್ತಾನೆ ನನ್ನ ಜೊತೆ. ನನಗೆ ಗೊತ್ತೈತೆ ಅವ್ರಿಗೆ ಹೆಂಗೆ ಹೇಳ್ದಂಗೆ ಕೇಳ್ಕೊಂಡು, ನಾನು ಹೇಳ್ದಂಗೆ ಕೇಳ್ಕೊಂಡು ಹೆಂಗಿರ್ಬೇಕು ಅವರು ಅಂತೇಳಿ ನನಗೆ ಗೊತ್ತೈತೆ, ಹೆಂಗೆ ಮಾಡಬೇಕು ಅಂತೇಳಿ. ಅದಕ್ಕೇ ನಾನು ಅವ್ರ ಜೊತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ. ನೂತನ ಮದುವೆ ಆಗ್ತೀನಿ. ಮದುವೆ ಆಗಿ ಅವ್ರ ಮನೆಯಾಗ ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ, ಇವ್ರು ಒಳ್ಳೆಯವರಲ್ಲ. ಕಟ್ಕೊಂಡಿರೋ ಗಂಡ ಒಳ್ಳೆನಾಗಬೇಕಕ್ಕ. ಹೆಣ್ಮಕ್ಳಿಗೆ ಕಟ್ಕೊಂಡಿರೋ ಗಂಡ ಒಳ್ಳೆನಾಗ್ಬಿಟ್ರೆ ಯಾರು ಏನೇ ಮಾಡಲಿ ಬೇರೆಯವರು ನನಗೆ ತಲೆ ಕೆಡಿಸ್ಕೊಂಬಲ್ಲ. ನೋಡಮ್ಮ ಹೆಂಗೋ ನಿನ್ನ ಇಷ್ಟ, ಹೋಗಿ ಇವತ್ತು ಮದುವೆ ಮಾಡ್ಕೊಳ್ರಿ ಅಂತ ಕೇಳಿ ಮದುವೆ ಆದರೆ ಆಮೇಲೆ ಒಂಥರ ಮಾತಾಡ್ತಾರೆ. ಹಿಂಗೆ ಮಾತಾಡ್ತಾರೆ. ಅಯ್ಯೋ ನಾನೇನು ನಿಮ್ಮ ಮನೆಗೇನು ಹೆಣ್ಣು ಕೇಳಕ್ಕೆ ಬಂದಿರಲಿಲ್ಲ, ನೀವೇ ಮದುವೆ ಮಾಡ್ಕೊಳ್ರಿ ಅಂತ ಬಂದಿದ್ದು. ನಿನ್ನ ಮದುವೆ ಆಗಾರೆ ಯಾರೂ ಇರಲಿಲ್ಲ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆ ಬಾಗಿಲಿಗೆ ನೀವೇ ಬಂದ್ರಿ ಅಂತಾರೆ. ಅವರಾಗೆ ಅವ್ರು ಬರಬೇಕು. ಅವ್ನಿಗೆ ಹೇಳು, ನೀವೇ ಬಂದು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಒಪ್ಪಿಸಿ ಕರ್ಕೊಂಬಂದು ಕೇಳೋ ಥರ ಮಾಡು. ಅವ್ನಿಗೆ ಹೇಳ್ಬೇಕು ಅಲ್ವೇನಕ್ಕ? ಅಪ್ಪ ಅಮ್ಮನಂತೂ ಅವ್ರ ಮನೆಗೆ ಕಳಿಸ್ಬೇಡ, ಅವ್ರನ್ನೇ ಇಲ್ಲಿಗೆ ಕರೆಸು. ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಅವನೇ ಬರ್ಬೇಕು ಇಲ್ಲಿಗೆ ಹೆಣ್ಣು ಕೇಳೋಕ್ಕೆ. ಆ ರೀತಿ ಮಾಡು. ಹಂಗಾದ್ರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಿಲ್ಲ, ಒಂಥರ ಸದ್ರ ತಗೊಬಿಡ್ತಾರೆ. ನಾನು ಹೇಳ್ದಂಗೆ ಕೇಳು. ನೀನಂತ ಅಪ್ಪ ಅಮ್ಮನ ಕಳಿಸಿದ್ಯಾ ಅಂತಂದ್ರೆ ನಾಳೆ ದಿನ ಮದುವೆ ಆದರೂ ನಿನಗೊಂದು ಮಾತು ಗೊತ್ತಾ? ನೋಡು, ನಾವೇನು ಬಂದು ಕೇಳಿರಲಿಲ್ಲ, ಅವಳೇ ಬಂದು ಕೇಳಿದ್ಲು ನಮ್ಮ ಮನೆಗೆ. ಅವ್ರ ಅಪ್ಪ ಯಾರಮ್ಮನ ಇವಳೇ ನನ್ನ ಮೇಲ್ ಬಿದ್ದು ಮದುವೆ ಆಗಿದ್ದು ಅಂತ ಅವನು ಒಂಥರ ನೀನು ಸದ್ರ ತಗೊಂತಾನೆ. ಬೇಡ ಬೇಡ ಬೇಡ, ನೀನು ಬಿಟ್ಟಾಕ್ಬಿಟ್ಟು ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರೋದು ನೋಡಮ್ಮ. ಇದೆಲ್ಲ ಸವಾಸನೆ ಬೇಡ. ಫಸ್ಟು ಅವನ್ನೇ ಕರೆಸಿಲ್ಗೆ ಅವ್ರು ಬರಬೇಕು. ಹೆಣ್ಣಿದ ಮನೆಗೆ ಗಂಡು ಬರಬೇಕು, ಗಂಡಿದ ಮನೆಗೆ ಹೆಣ್ಣಾರು ಹೋಗೋದಲ್ಲ. ಅದು ಚೆನ್ನಾಗಿರಲ್ಲ. ಮೊದಲಿನ ಕಾಲದಾಗೆ ನನ್ನ ಮಗಳು ಮದುವೆ ಮಾಡ್ಕೊಳ್ರಿ ಅಂತ ಹೋಗಾರಂತೆ. ಇವಾಗಿನ ಕಾಲದಾಗ ಹಂಗಿಲ್ಲ. ಹೆಣ್ಣು ಕೊಡ್ರಪ್ಪ ಅಂತಾರೆ. ಇವಾಗಿನ ಕಾಲ ಅಯ್ಯೋ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ, ಹೆಣ್ಣು ಸಿಗಲ್ಲ ಅಂತೇಳಿ ಇವಾಗಿನ ಕಾಲ ಅಂಥದ್ರಾಗ ಇಂಥ ಕಾಲದಾಗೆ ಹೋಗಿ ಅವ್ರ ಮನೆಗೆ ಕೇಳೋ ಅಂಥದ್ದೇನು ಅವ್ನಿಗೆ ಹೇಳ್ಬೇಕು ನೀನು. ನಿಮ್ಮಪ್ಪ ನಿಮ್ಮ ಕರ್ಕೊಂಡು ನಮ್ಮ ಮನೆಗೆ ಬಾಯಿ ಹೆಣ್ಣು ಕೇಳಕ್ಕಂತ ಅವ್ನಿಗೆ ಹೇಳು. ಇನ್ನೇ ಡಿಮ್ಯಾಂಡ್ ಐತೆ. ನಿಮ್ಮ ಅಕ್ಕ ಹೇಳ್ತಾ ಇರೋದು ನಿಜ. ಸುಮ್ಮನೆ ನಿಮ್ಮ ಅಕ್ಕ ಹೇಳ್ದಂಗೆ ಕೇಳ್ಬಿಡು. ಮತ್ತು ಸುಮ್ಮನೆ ಯಾಕೆ ನಾಳೆ ದಿನ ನೋವು ಅನ್ಭವಿಸ್ತೀಯ? ಅಯ್ಯೋ ಆಮೇಲೆ ಗಳಕ್ಕ ನಿನ್ನ ಮಾತು ಕೇಳಬೇಕಾಯ್ತು ಅಂತೇಳಿ ಪಶ್ಚಾತ್ತಾಪ ಪಡ್ತೀಯ. ಅದಕ್ಕೇ ಹೇಳೋದು, ಒಟ್ಟಿನಲ್ಲಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಎಲ್ಲರ ಜೊತೆ. ಇವಾಗ ಅವ್ರನ್ನೇ ಹುಡುಗನ್ಗೆ ಹೇಳು, ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನಮ್ಮ ಮನೆಗೆ ಕರ್ಕೊಂಡು ಬಾ ಹೆಣ್ಣು ಕೇಳೋಕ್ಕೆ ಅಂತ ಹೇಳಿ ಮಾತಾಡಿ ಅವ್ರನ್ನೇ ಕರೆಸ್ಬೇಕು ನೀನು. ನಿಮ್ಮ ಅಪ್ಪ ನಿಮ್ಮ ಅಮ್ಮನಂತೂ ಕಳ್ಸೋದು ಬೇಡ, ಅವ್ರನ್ನೇ ಇಲ್ಲಿಗೆ ಕರೆಸು. ಹಂಗೆ ಮಾಡು. ಹಂಗಾದರೆ ಚೆನ್ನಾಗಿರುತ್ತೆ. ನೀವೇ ಹೋಗ್ಬಿಟ್ರೆ ಒಂಥರ ಸದ್ರ ಆಗ್ಬಿಡ್ತಿದ್ದಾರೆ. ಏನು ಇವಳು ಮದುವೆ ಆಗಾರ ಯಾರು ಇಲ್ವೇ? ನೀನೇನು ಕುಂಟೆಲ್ಲ ಕುಳ್ಳಳೆ, ಏನು ಮದುವೆ ಆಗಾರ ಮಸ್ತಾಗಿದ್ದಾರೆ. ಮದುವೆ ಆಗಾರ ನಿನ್ನೇನು ಚೆನ್ನಾಗಿರೋರೇ ಬರ್ತಾರೆ. ಇದಕ್ಕಿನ್ನ ಇಲ್ಲ ಅಕ್ಕ, ನನಗೆ ಮೂತು ಅಂದರೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಅಪ್ಪ ಹಿಂಗೆ ಹೇಳ್ದೆ. ಅಪ್ಪ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ರಿ ಅಂತ ಕೇಳಪ್ಪ ಅಂತ ಅಮ್ಮ ಹಿಂಗೆ ಕರ್ಕೊಂಬತ್ತೀನಿ ಅಂತ ಹೇಳೈತೆ. ಅಂಜನ ಆದರೂ ಚೆನ್ನಾಗಿರಲಿ, ಅವಳ್ದಂತ ಹಂಗಾಯ್ತು, ನೀನನ್ನ ಚೆನ್ನಾಗಿರಮ್ಮ ಅಂತ ಹೇಳೈತೆ. ನೋಡ್ಬೇಕಾದಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಡು ಕೇಳಕ್ಕೆ ಹೋಗಿ ನಮ್ಮ ಅಕ್ಕ ಎಂತ ಅಂತವಳು, ನಾನಾದರೆ ಅಂಥವಳಲ್ಲ, ನಾನು ಒಳ್ಳೆಯವಳು ಅಂತೇಳಿ ನಾನು ಅವ್ರ ಹತ್ರ ಎಲ್ಲ ಮಾತಾಡಿ ನನ್ನ ಜೀವನ ಆದರೂ ಸರಿ ಮಾಡ್ಕೋಬೇಕು ನಾನು ಅಷ್ಟೇ. ನಮ್ಮ ಅಕ್ಕನ ಜೀವನ ಅಂತ ಹಾಳಾಗೋಯ್ತು, ನನ್ನ ಜೀವನ ಆದರೂ ಚೆನ್ನಾಗಿರಬೇಕು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.